ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಗೆಳೆಯರೆ, ಒಂದು ಹೊಸದಾದ ಒಂದು ಅಧಿಸೂಚನೆಯನ್ನು ತಮಗಾಗಿ ನಾವು ತಂದಿದ್ದೀವಿ. ಬನ್ನಿ ನೋಡೋಣ. ಗೆಳೆಯರೆ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಮಂಡ್ಯ ನೇಮಕಾತಿ ಅಧಿಸೂಚನೆ ಸಂಖ್ಯೆ CRR((ಕಂಪ್ಲೀಟ್) 01/2024 ದಿನಾಂಕ 25/4/2024 ಒಂದು ಹೊಸ ಅಧಿಸೂಚನೆ ಬಂದಿದೆ. ಸೊ ಅಧಿಸೂಚನೆಯನ್ನು ನೋಡೋಣ ಬನ್ನಿ. ಗೆಳೆಯ, ವಿಷಯ ಏನಂದರೆ, ಜವಾನರ 41 ಹುದ್ದೆಗಳಿಗೆ ನೇರ ನೇಮಕಾತಿಯನ್ನು ಕರೆದಿದ್ದಾರೆ. ಸೊ ಎಲ್ಲಿ, ಯಾವಾಗ, ಏನು, ಅರ್ಹತೆ ಏನು, ವಯೋಮಿತಿ ಏನು, ಶುಲ್ಕ ಏನಿದೆ ನೋಡೋಣ ಬನ್ನಿ ಗೆಳೆಯರೆ. ಓಕೆನಾ ಗೆಳೆಯರೆ, ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಆರಂಭಿಕ ದಿನಾಂಕ 3/5/2024 ಹಾಗೂ ಕೊನೆಯ ದಿನಾಂಕ 3 ಜೂನ್ 2024 ಕೊನೆಯ ದಿನಾಂಕ ಇರುತ್ತೆ. ಸೊ ಸವಿಸ್ತಾರವಾಗಿ ನೋಡೋಣ ಬನ್ನಿ ಗೆಳೆಯರೆ. ಓಕೆನಾ ಗೆಳೆಯರೆ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಮಂಡ್ಯ ಘಟಕದ ವಿವಿಧ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ 41 ಜವಾನರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ಮಂಡ್ಯ ಜಿಲ್ಲಾ ನ್ಯಾಯಾಲಯ ಕಚೇರಿ ವೆಬ್ಸೈಟ್ https://mandya.dcourts.government.in/online_recruitment/ ಅಲ್ಲಿ ಕರೆದಿದ್ದಾರೆ. ಗೆಳೆಯರೆ, ಆನ್ಲೈನ್ ದಿನಾಂಕ ಬಂದ್ಬಿಟ್ಟು ಅರ್ಜಿ ಆಲ್ರೆಡಿ ಸಲ್ಲಿಕೆ ಸ್ಟಾರ್ಟ್ ಆಗಿದೆ. 3/5/2024 ಅಂದರೆ ಮೇ 3, 2024 ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿದೆ. ಜೂನ್ 3, 2024 ರಾತ್ರಿ 11:59ಕ್ಕೆ ಅರ್ಜಿ ಸಲ್ಲಿಕೆ ಸ್ಟಾಪ್ ಆಗುತ್ತೆ. ಓಕೆನಾ. ಸೊ ಅರ್ಜಿಯನ್ನು ಆನ್ಲೈನ್ ಮುಖಾಂತರ ಕರೆದಿದ್ದಾರೆ. ಆನ್ಲೈನ್ ಮೂಲಕ ಅಂದರೆ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI, ಇಂಟರ್ನೆಟ್ ಬ್ಯಾಂಕಿಂಗ್ ಇತ್ಯಾದಿ ಆನ್ಲೈನ್ ಸೇವೆಗಳ ಮೂಲಕ ಶುಲ್ಕವನ್ನು 4/6 ಅಂದರೆ 3/6 ಏನು ಡೇಟ್ ಎಂಡ್ ಆಗುತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ, ಅದರ ನೆಕ್ಸ್ಟ್ ಡೇಟ್ 4 ಜೂನ್ 2024 ರಾತ್ರಿ 11:59 ಮಾತ್ರ ಸಲ್ಲಿಸತಕ್ಕದ್ದು. ಸೊ ನೋಡೋಣ ಬನ್ನಿ ಅರ್ಹತೆ ಏನೇನು ಕರೆದಿದ್ದಾರೆ ಅಂತ. ಗೆಳೆಯರೆ, ಒಂದು ಜವಾನರು ಹುದ್ದೆ ಯಾವುದು? ಜವಾನರು ಹುದ್ದೆಗಳು ಸಂಖ್ಯೆ 41 ಹುದ್ದೆಗಳನ್ನು ಕರೆದಿದ್ದಾರೆ. ವೇತನ ಶ್ರೇಣಿ ಬಂದ್ಬಿಟ್ಟು 17,000 ರೂಪಾಯಿದಿಂದ 28,950 ರೂಪಾಯಿ ಹಾಗೂ ಇತರೆ ಭತ್ಯೆಗಳೊಂದಿಗೆ. ಓಕೆನಾ. ಸೊ ಹುದ್ದೆಗಳ ವರ್ಗೀಕರಣ ಈ ಕೆಳಕಂಡಂತಿದೆ ಗೆಳೆಯರೆ. ಮೀಸಲಾತಿಗಳು: ಇತರೆ, ಮಹಿಳೆ, ಗ್ರಾಮೀಣ ಅಭ್ಯರ್ಥಿ, ಅಂಗವಿಕಲ, ಕನ್ನಡ ಮಾಧ್ಯಮ, ಮಾಜಿ ಸೈನಿಕ, ಯೋಜನಾ ನಿರಾಶ್ರಿತರು. ಪರಿಶಿಷ್ಟ ಜಾತಿಗೆ ಒಟ್ಟು 7 ಹುದ್ದೆಗಳು ಮೀಸಲಾಗಿದೆ. ಅದೇ ರೀತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 18 ಹುದ್ದೆಗಳು ಮೀಸಲಾಗಿದೆ. ಪರಿಶಿಷ್ಟ ಪಂಗಡಕ್ಕೆ 4 ಹುದ್ದೆಗಳು, ಪ್ರವರ್ಗ 1ಕ್ಕೆ 2 ಹುದ್ದೆಗಳು, ಪ್ರವರ್ಗ 2ಎಗೆ 6 ಹುದ್ದೆಗಳು, ಪ್ರವರ್ಗ 2ಬಿಗೆ 2 ಹುದ್ದೆಗಳು, ಪ್ರವರ್ಗ 3ಎಗೆ 1 ಹುದ್ದೆ, ಪ್ರವರ್ಗ 3ಬಿಗೆ 1 ಹುದ್ದೆ. ಒಟ್ಟು 41 ಜವಾನ ಹುದ್ದೆಗಳನ್ನು ಕರೆದಿದ್ದಾರೆ ಮಂಡ್ಯ ಜಿಲ್ಲಾ ನ್ಯಾಯಾಲಯದಲ್ಲಿ ಗೆಳೆಯರೆ. ಓಕೆನಾ. ಸೊ ಈ ಜವಾನ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ, ಶೈಕ್ಷಣಿಕ ವಿದ್ಯಾರ್ಥಿ ಏನಿದೆ ನೋಡೋಣ ಬನ್ನಿ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ ವಿದ್ಯಾರ್ಥಿ ಹೊಂದಿರಲೇಬೇಕು. ಓಕೆನಾ. SSLC ಜವಾನ ಹುದ್ದೆಗೆ ತಾವು ಅಪ್ಲಿಕೇಶನ್ ಹಾಕಬೇಕಂದ್ರೆ ಮಸ್ಟ್ ಆ್ಯಂಡ್ ಶುಡ್ SSLC ಪಾಸ್ ಆಗಿರಬೇಕು. ಉತ್ತೀರ್ಣತೆ ಕೇಳಿದ್ದಾರೆ, ಅನುತ್ತೀರ್ಣ ಅಲ್ಲ. SSLC ಪರೀಕ್ಷೆಯಲ್ಲಿ ಉತ್ತೀರ್ಣತೆ ಅಥವಾ ತತ್ಸಮಾನ, SSLC ಈಕ್ವಲೆಂಟ್ ಅಂದರೆ CBSE ಆಗಲಿ ICSE ಆಗಲಿ 10th ಪಾಸ್ ಆಗಿರಬೇಕು. ಓಕೆನಾ. ಮತ್ತು ಕನ್ನಡ ಭಾಷೆಯನ್ನು ಓದಲು ಮತ್ತು ಬರೆಯಲು ತಿಳಿದಿರಬೇಕು. ನಾ ಇಂಗ್ಲೀಷ್ ಮೀಡಿಯಂನಲ್ಲಿ ಮಾಡಿದ್ದೀನಿ, ಕನ್ನಡ ಬರಲ್ಲ ಅಂದರೆ ನಡೆಯಲ್ಲ. ಕನ್ನಡ ಬರಲೇಬೇಕು. ಕನ್ನಡ ಓದಲು ಮತ್ತು ಬರೆಯಲು ಬೇಕೇ ಬೇಕು ಗೆಳೆಯರೆ. ಓಕೆನಾ. ಸೊ ನೆಕ್ಸ್ಟ್, SSLC ವಿದ್ಯಾರ್ಥಿಗೆ ತತ್ಸಮಾನ ವಿದ್ಯಾರ್ಥಿಗಳು ಯಾವ್ಯಾವುದು ಅಂತ ಕೊಟ್ಟಿದ್ದಾರೆ ನೋಡಿ. ಒಂದನೇದು CBSE ಮತ್ತು ICSE ಮಂಡಳಿಯು ನಡೆಸುವ ಕ್ಲಾಸ್ 10 ಪರೀಕ್ಷೆ ಪಾಸ್ ಆಗಿರಬೇಕು. ಎರಡನೇದು, ಇತರೆ ರಾಜ್ಯ ಸರ್ಕಾರದ ಪರೀಕ್ಷಾ ಮಂಡಳಿಗಳಿಂದ ನಡೆಸುವ ಕ್ಲಾಸ್ 10 ಪರೀಕ್ಷೆ ಪಾಸ್ ಆಗಿರಬೇಕು. ಇತರೆ ರಾಜ್ಯ ಸರ್ಕಾರಗಳು, ಕರ್ನಾಟಕ ರಾಜ್ಯ ಬಿಟ್ಟು ಇತರೆ ರಾಜ್ಯ ಸರ್ಕಾರಗಳು ಪರೀಕ್ಷಾ ಮಂಡಳಿಗಳಿಂದ ನಡೆಸುವಂಥ ಕ್ಲಾಸ್ 10 ಪರೀಕ್ಷೆ ಪಾಸ್ ಆಗಿರಬೇಕು ಗೆಳೆಯರೆ. ಮೂರನೇದೇನು ಕೇಳಿದ್ದಾರೆ ತತ್ಸಮಾನ ವಿದ್ಯಾರ್ಥಿ? ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂದರೆ NIOS ವತಿಯಿಂದ ನಡೆಸುವ ಪ್ರೌಢ ಶಿಕ್ಷಣ ಕೋರ್ಸನ್ನು ಪಾಸ್ ಆಗಿರಬೇಕು. ಅವರು ಕೂಡ ಈ ಜವಾನ ಹುದ್ದೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರು. ನಾಲ್ಕನೇದೇನು? ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಪ್ರೌಢ ಶಿಕ್ಷಣ ಮಟ್ಟದ ಕೋರ್ಸ್ KOS, ಕರ್ನಾಟಕ ಓಪನ್ ಸ್ಕೂಲಿಂಗ್ ವತಿಯಿಂದ ಏನು ಎಕ್ಸಾಮನ್ನು ನಡೆಸ್ತಾರೆ ಆ ಎಕ್ಸಾಮ್ ಆ ಕೋರ್ಸ್ ನೀವು ಪಾಸ್ ಆಗಿರಬೇಕು. ಅಂದರೆ ಮಾತ್ರ ಈ ಜವಾನ ಹುದ್ದೆಗೆ ತಾವು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರು. ಇವೆಲ್ಲ ಕೂಡ SSLCಗೆ ತತ್ಸಮಾನ ವಿದ್ಯಾರ್ಹತೆಗಳು ಗೆಳೆಯರೆ. ಓಕೆನಾ. ಈಗ ವಿದ್ಯಾರ್ಥಿಯನ್ನು ನೋಡಿದ್ವಿ. ಈಗ ಆಯ್ಕೆ ವಿಧಾನವನ್ನು ನೋಡೋಣ ಬನ್ನಿ. ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ, ಕರ್ನಾಟಕ ಅಧೀನ ನ್ಯಾಯಾಲಯಗಳ ಅಂದರೆ ಲಿಪಿಕ ಮತ್ತು ಇತರೆ ಹುದ್ದೆಗಳು ನೇಮಕಾತಿ ತಿದ್ದುಪಡಿ ನಿಯಮಗಳು 2021 ಅನ್ವಯ ನಡೆಸಲಾಗುವುದು. ಯಾವ ರೀತಿ ಆಯ್ಕೆ ವಿಧಾನ ಅಂದರೆ, 10ನೇ ತರಗತಿಯ ಗರಿಷ್ಠ ಅಂಕಗಳನ್ನು ಆಧರಿಸಿ ಒಂದು ಹುದ್ದೆಗೆ 10 ಅಭ್ಯರ್ಥಿಗಳನ್ನು ಮಾತ್ರ ಸಂದರ್ಶನಕ್ಕೆ ಕರೆಯಲಾಗುವುದು. ಗೆಳೆಯರೆ, ಏನು ಹೇಳಿದ್ದಾರೆ?
10th ಎಕ್ಸಾಮಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾರು ತಗೊಂಡಿದ್ದಾರೆ ಅವರನ್ನು ಒಂದು ಹುದ್ದೆಗೆ 10 ಜನರನ್ನ ಕರೀತಾರೆ. ಯಾವುದಕ್ಕೆ? ಇಂಟರ್ವ್ಯೂಗೆ, ಅಂದರೆ ಸಂದರ್ಶನಕ್ಕೆ. ಒಂದು ಹುದ್ದೆಗೆ 10 ಜನರನ್ನ ಕರೀತಾರೆ. ಆ 10 ಜನರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೋ ಅವರನ್ನ ಒಬ್ಬರನ್ನ ಸೆಲೆಕ್ಟ್ ಮಾಡ್ತಾರೆ. ಅದೇ ರೀತಿ 41 ಹುದ್ದೆಗೆ ಅಂದರೆ 410 ಜನರನ್ನ ಕರೀತಾರೆ. ಒಂದು ಹುದ್ದೆಗೆ 10 ಜನ ಆದರೆ 41 ಹುದ್ದೆಗೆ 410 ಜನರನ್ನ ಕರೀತಾರೆ. ಆ 410 ಜನರಲ್ಲಿ ಸೆಲೆಕ್ಟ್ ಆದಂಥ 41 ಜನರಿಗೆ ಹುದ್ದೆಗಳನ್ನು ಕೊಡಲಾಗತ್ತೆ. ಓಕೆನಾ? ಸೊ ವಯೋಮಿತಿ ನೋಡೋಣ ಬನ್ನಿ ಗೆಳೆಯರೆ. ವಯೋಮಿತಿ ಯಾವ ರೀತಿ ಇದೆ? ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಭ್ಯರ್ಥಿಯು ಕನಿಷ್ಠ 18 ವರ್ಷ ವಯಸ್ಸನ್ನು ಪೂರೈಸಬೇಕು. ಈಗ ತಾನೇ ಜಸ್ಟ್ ನಾನು SLCC ಪಾಸ್ ಆಗಿದ್ದೀನಿ, 18 ಏಜ್ ಒಳಗಡೆ ಇದ್ದರೆ ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಲ್ಲ. 18 ವರ್ಷ ಮಸ್ಟ್ ಆ್ಯಂಡ್ ಶುಡ್ ಮುಗಿದಿರಬೇಕು, ಕಂಪ್ಲೀಟ್ ಆಗಿರಬೇಕು. ಸರ್ ನಾನು 18 ವರ್ಷ ರನ್ನಿಂಗ್ ಇದೆ, ನಿಮ್ಮ ರನ್ನಿಂಗ್ ಯಾರೂ ಕೇಳಲ್ಲ. 18 ವರ್ಷ ಈ ಏನು ಲಾಸ್ಟ್ ಕೊನೆಯ ದಿನಾಂಕ ಇದೆ, ಕೊನೆಯ ದಿನಾಂಕ ಯಾವಾಗ? 3 ಜೂನ್ 2024 ಏನು ಕೊನೆಯ ದಿನಾಂಕ ಇದೆ. ಕೊನೆಯ ದಿನಾಂಕದಂದು ನಿಮ್ಮ 18 ವರ್ಷ ಪೂರ್ಣವಾಗಿರಬೇಕು. ಪೂರ್ಣವಾಗಿಬಿಟ್ಟು 18 ವರ್ಷ ಒಂದಿನ ಆದರೂ ನಡೆಯುತ್ತೆ, 18 ವರ್ಷ ಒಂದು ತಿಂಗಳಾದರೂ ನಡೆಯುತ್ತೆ, ಆದರೆ 18 ಇಯರ್ಸ್ ಕಂಪ್ಲೀಟ್ ಆಗಿರಬೇಕು ಗೆಳೆಯರೆ. ಓಕೆನಾ? ನೆಕ್ಸ್ಟ್ ಏನಿದೆ? ಗರಿಷ್ಠ ವಯೋಮಿತಿಯನ್ನು ಕೊಟ್ಟಿದ್ದಾರೆ. ಎಷ್ಟು ಏಜ್ವರೆಗೂ ನೀವು ಅಪ್ಲಿಕೇಶನ್ನ ಹಾಕ್ಬೋದು ಗೆಳೆಯರೆ? ಸಾಮಾನ್ಯ ವರ್ಗ ಬಂದ್ಬಿಟ್ಟು 35 ವರ್ಷಗಳವರೆಗೆ ತಾವು ಈ ಅಪ್ಲಿಕೇಶನ್ನ ಹಾಕ್ಬೋದು. 2A 2B 3A 3B ಅಭ್ಯರ್ಥಿಗಳು 38 ವರ್ಷಗಳವರೆಗೆ ತಾವು ಅಪ್ಲಿಕೇಶನ್ ಹಾಕ್ಬೋದು. ಅಂದರೆ ಗರಿಷ್ಠ ವಯೋಮಿತಿ 38 ವರ್ಷ. ಓಕೆನಾ? 38 ವರ್ಷ ಒಂದಿನಾದರೂ ಕೂಡ ತಾವು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹರಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ 1 40 ವರ್ಷದವರೆಗೆ, ಗರಿಷ್ಠ 40 ವರ್ಷದವರೆಗೆ ತಾವು ಅಪ್ಲಿಕೇಶನ್ನ ಹಾಕ್ಬೋದು ಗೆಳೆಯರೆ. ಓಕೆನಾ? ಸೊ ವಯೋಮಿತಿ ಸಡಿಲಿಕೆಯನ್ನು ನೋಡೋಣ ಬನ್ನಿ ಗೆಳೆಯರೆ. ವಯೋಮಿತಿ ಸಡಿಲಿಕೆನ ಈ ಕೆಳಗಡೆ ಕೊಟ್ಟಿದ್ದಾರೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PDF ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ಗೆ ಹೋಗ್ಬಿಟ್ಟು ಡೀಟೇಲ್ ಆಗಿ ವಯೋಮಿತಿ ಸಡಿಲಿಕೆ ಬಗ್ಗೆ ತಾವು ನೋಡ್ಕೋಬೋದು ಗೆಳೆಯರೆ. ಓಕೆನಾ? ಸೊ ನೆಕ್ಸ್ಟು ಶುಲ್ಕ ಇದೆ, ಶುಲ್ಕವನ್ನು ನೋಡೋಣ ಗೆಳೆಯರೆ. ನಿಗದಿತ ಅರ್ಜಿ ಶುಲ್ಕವನ್ನು ನಾವು ನೋಡ್ತಾ ಇದ್ದೀವಿ. ವಿವಿಧ ವರ್ಗೀಕರಣ ಮತ್ತು ಜವಾನರ ಹುದ್ದೆಗಳಿಗೆ ಯಾವ ರೀತಿ ಶುಲ್ಕವನ್ನು ನಿಗದಿಪಡಿಸಿದ್ದಾರೆ ಮಂಡ್ಯ ಹೈಕೋರ್ಟ್ ವತಿಯಿಂದ ನೋಡೋಣ ಬನ್ನಿ. ಮಂಡ್ಯ ಡಿಸ್ಟ್ರಿಕ್ಟ್ ಕೋರ್ಟಿಂದ ಗೆಳೆಯರೆ. ಸಾಮಾನ್ಯ ವರ್ಗದವರಿಗೆ ₹300 ಅರ್ಜಿ ಶುಲ್ಕ ಪಾವತಿ ಇರುತ್ತೆ. ಅದೇ ರೀತಿ ಪ್ರವರ್ಗ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ ₹150 ಅರ್ಜಿ ಶುಲ್ಕ ಪಾವತಿ ಇರುತ್ತೆ. ಅದೇ ರೀತಿ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ 1 ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಪರೀಕ್ಷಾ ಶುಲ್ಕ ಇರಲಾಗಿರದೆ ಪರೀಕ್ಷಾ ಶುಲ್ಕ ಪಾವತಿಯಿಂದ ವಿನಾಯಿತಿ ಇರುತ್ತೆ. ಯಾರ್ಯಾರಿಗೆ? ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಅಥವಾ ಅಂಗವಿಕಲ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಶುಲ್ಕ ಇರಲ್ಲ. ಓಕೆನಾ? ಸೊ ಕೆಳಗಡೆ ಅರ್ಜಿ ಶುಲ್ಕ ಪಾವತಿಸಬೇಕಾದಂಥ ವಿಧಾನದ ಬಗ್ಗೆ ಹೇಳ್ತಾ ಇದ್ದೀನಿ. ನಿಗದಿತ ಶುಲ್ಕವನ್ನು ನ್ಯಾಯಾಲಯದ ವೆಬ್ಸೈಟ್ನಲ್ಲಿ ತಾವು ಒಂದು ಲಿಂಕ್ ಕೊಟ್ಟಿರ್ತಾರೆ. ಆ ಲಿಂಕ್ ಮುಖಾಂತರ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಆನ್ಲೈನ್ ಪೇಮೆಂಟನ್ನು ಮಾಡಬೇಕಾಗತ್ತೆ. ಆನ್ಲೈನ್ ಪೇಮೆಂಟನ್ನು ನಾವು ನೆಟ್ ಬ್ಯಾಂಕಿಂದ, ಕ್ರೆಡಿಟ್ ಕಾರ್ಡಿಂದ, ಡೆಬಿಟ್ ಕಾರ್ಡಿಂದ ಮಾಡ್ಬೋದು. ಸೊ ಲಾಸ್ಟ್ ಡೇಟ್ ಏನು ಅರ್ಜಿ ಶುಲ್ಕ ಪಾವತಿ ಮಾಡೋಕ್ಕಂದ್ರೆ 4 ಜೂನ್ 2024 ರಾತ್ರಿ 11:59 ತಾವು ಅರ್ಜಿಯನ್ನು ಶುಲ್ಕ ಪೇ ಮಾಡಬೇಕಾಗಿತ್ತೆ. ಪೇ ಮಾಡಿಲ್ಲ ಅಂದರೆ ತಮ್ಮ ಏನು ಅಪ್ಲಿಕೇಶನ್ ಇದೆ ಇನ್ಕಂಪ್ಲೀಟ್ ಅಂತ ಗಣನೆಗೆ ತೆಗೆದುಕೊಳ್ಳಲ್ಲ ಗೆಳೆಯರೆ. ಓಕೆನಾ? ಇದನ್ನು ಹೊರತುಪಡಿಸಿ ಯಾವುದೇ ಚಲನ್, ಡಿಮ್ಯಾಂಡ್ ಡ್ರಾಫ್ಟ್, ಪೋಸ್ಟಲ್ ಆರ್ಡರ್, ಮನಿ ಆರ್ಡರ್ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಶುಲ್ಕ ಪಾವತಿಸಿದ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಶುಲ್ಕ ಪಾವತಿಸದ ಅಭ್ಯರ್ಥಿಗಳ ಅರ್ಜಿಗಳನ್ನು ತಿರಸ್ಕಾರ ಮಾಡಲಾಗುವುದು ಅಂತ ಹೇಳಿದ್ದಾರೆ ಗೆಳೆಯರೆ. ಓಕೆನಾ? ಸೊ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಭರ್ತಿ ಮಾಡುವ ಮೊದಲು ಕೆಳಕಂಡ ಸೂಚನೆಗಳು ಕಡ್ಡಾಯವಾಗಿ ತಿಳಿಸತಕ್ಕದ್ದು ಅಂತ ಹೇಳಿದ್ದಾರೆ. ಸೊ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PDF ಲಿಂಕನ್ನು ಕೊಟ್ಟಿರ್ತೀನಿ. PDFಗೆ ಹೋಗ್ಬಿಟ್ಟು ಡೀಟೇಲ್ ಆಗಿ ಏನಿದೆ PDFನ ಒಂದ್ಸರಿ ಓದ್ಕೊಂಡ್ಬಿಟ್ಟು ಅಪ್ಲಿಕೇಶನ್ನ ಹಾಕಿ ಗೆಳೆಯರೆ. ಆಲ್ ದಿ ಬೆಸ್ಟ್ ಗೆಳೆಯರೆ. ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ. ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.